ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯಪ್ಪ, ನನ್ನ ಕೈಲಾಗ್ತಿಲ್ಲ, ನಾನು ಸತ್ತೋಯ್ತೀನಿ. ಅಯ್ಯೋ ಅಮ್ಮ, ಏನಾಯ್ತಮ್ಮ? ಅಪ್ಪ, ಅಮ್ಮಂಗೆ ಏನಾಯ್ತಂತ ಕೇಳಪ್ಪ. ಲೀಲಾ, ಏನಾಯ್ತೆ? ರೀ, ಯಾಕೋ ಇದೆಲ್ಲ ಉರಿತೈತೆ, ತಿಂದಿದ್ದೇನು ಜೀರ್ಣ ಆಗಿಲ್ಲ ಅನ್ಸ್ತೈತೆ. ಯಾರಿಗದು ಯಾವಾಗ ಏನು ಅನ್ಯಾಯ ಮಾಡಿದ್ದು ಯಾಕೋ ಹಿಂಗಾಗ್ತೈತೆ ರೀ. ಅಯ್ಯೋ ದೇವ್ರೆ, ವಾರ ಒಪ್ಪತ್ತು ಎಲ್ಲ ಮಾಡಿದ್ದೆ. ದೇವ್ರೆ, ಸತ್ತೋಯ್ತೀನಿ ಕಲ. ಅಯ್ಯೋ ಬಿಡ್ತು ಅನ್ನಿ ಅತ್ತೆ, ನಾನೇ ನಿಮಗ್ ಜಾಸ್ತಿ ಬಡಿಸಿದ್ದು, ನಂದೇ ತಪ್ಪು, ದಯವಿಟ್ಟು ಕ್ಷಮಿಸ್ಬಿಡಿ. ತಟ್ಟೆಲಿ ಎಷ್ಟಾರು ಬಿಡ್ಲಿ, ಎಷ್ಟಾಗುತ್ತೋ ಅಷ್ಟು ತಿನ್ಬೇಕಲ್ಲ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ ಕಣವ, ನೀನ್ ಸುಮ್ನೆ ಇರು. ನೀನೇನು ಹೆದರ್ಕೋಬೇಡ ಕಣವ, ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ನೀನು ಉಳಿಸ್ಕೊತೀನಿ ಕಣವ. ಅಯ್ಯೋ ಪಾಪ, ನನ್ ಮೊನ್ನೆ ಇವತ್ತೇ ಸಾಯ್ತೀನಿ, ನಂಗೆ ಆಗ್ತಿದ್ಯಲ್ಲ. ಏ ಅಮ್ಮ, ನೀನೇ ತಾನೇ ಇವಾಗ ಸತ್ತೋಯ್ತೀನಿ ಅಂತ ಹೇಳಿದ್ದು. ಬದುಕಿದಾಗ್ಲೇ ಎಲ್ಲರೂ ನನ್ ಸಾಯಿಸ್ತಾವ್ರಲ್ಲಪ್ಪ. ಅಯ್ಯೋ ಮಾವ, ದಯವಿಟ್ಟು ಏನಾದ್ರೂ ಮಾಡಿ, ನಂಗೆ ತುಂಬಾ ಭಯ ಆಗ್ತಾ ಇದೆ. ಅತ್ತೆ ಯಾವತ್ತೂ ಇಷ್ಟೊಂದು ನರಳೇ ಇರ್ಲಿಲ್ಲ. ಅವ ನೀನೇನೋ ತಲೆ ಕೆಡ್ಸ್ಕೊಬೇಡ, ನಾನು ಈಗಲೇ ಪಾರಕ್ಕೆ ಹೋಗಿ ಫೋನ್ ಮಾಡ್ತೀನಿ. ಹೇಯ್ ಇರ್ಲ, ಅವರು ಮದುವೆ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಅವ್ರಿಗೆ ತೊಂದರೆ ಕೊಡೋದು ಬೇಡ, ನಾವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಅವ ಬವ ಎತ್ಕತೀನಿ ಬವ. ನಿಧಾನ ಕಣ್ರಿ. ವಾಂತಿ ಬರಂಗಾಗ್ತಾ ಇದೆ, ತಲೆ ಸುತ್ತೈತೆ. ಅವ ವಾಂತಿ ಬತ್ತಾಯ್ತಾ? ತಲೆ ಸುತ್ತಾಯ್ತಾ? ಕಾಂಗ್ರ್ಯಾಚುಲೇಷನ್ಸ್ ಮಿಟ್ರಿ ಫಾದರ್, ಕಾಂಗ್ರ್ಯಾಚುಲೇಷನ್ಸ್. ಲೇ ಮುಟೆ, ನಮ್ಮವ್ವ ವಾಂತಿ ಮಾಡ್ತಾವಳ ಕಡೆ, ನಮ್ಮವ್ವ ವಾಂತಿ ಮಾಡ್ತಾವಳೆ. ರೀ, ಏನ್ರಿ ನೀವು ತಲೆ ಸುತ್ತು ವಾಂತಿ ಅಂದ್ರೆ ಕುಡಿದು ಕುಂಪಳಿಸ್ತಿದ್ದೀರಲ್ಲ? ಆ ವಾಂತಿನೇ ಬೇರೆ, ಈ ವಾಂತಿನೇ ಬೇರೆ ಕಡೆ. ಬರ್ತಾನವ್ವ ಭೂಪ ಬಂಗಾರದರ ಮನೆಗೆ. ನೀನಿ ಮಿಲ್ಟ್ರಿ ಮ್ಯಾನು ಲಿಟಲ್ ಲೀರಾನ ಮನೆಗೆ ಬರ್ತಾವ್ರೆ ಕಡೆ. ಮಾವ, ಅತ್ತೆ ನಿಜನಾ? ನನ್ಗೆ ಆಟ ಆಡಕ್ಕೊಬ್ಬ ತಮ್ಮ ಬರ್ತಿದ್ದಾನೆ. ತಮ್ಮ ಬೇಡ ಕಣೆ, ತಂಗಿನೇ ಇರ್ಲಿ. ಏನೇ ಇದ್ರು ಕಷ್ಟ ಕಾಲಕ್ಕಾಗೋರು ಅಕ್ಕ ತಂಗಿರ್ ಮಾತ್ರ. ಪಿತಾಜಿ, ಇಲ್ಲಿ ಗಂಡು ಹೆಣ್ಣಿನ ಮಧ್ಯೆ ಚಕಮಕಿ ನಡೀತೈತೆ. ಟ್ವಿನ್ಸ್ ಇರ್ಲಿ ಪ್ಲೀಸ್. ನಾನು ಜೀರ್ಣ ಆಗ್ದಲೆ ಸಾಯ್ತಾ ಇದ್ದೀನಿ. ಇವ್ರದೊಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರು. ಅವ್ವ ಹಂಗ ಕ್ಯಾನ್ಸಲ್ ಸಾರಿ ಫಾದರ್, ಕನ್ಫ್ಯೂಸ್ ಆಗ್ಬಿಟ್ಟೆ. ಆದ್ರೂ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಹೇಯ್, ನೀನ್ ಕನ್ಫ್ಯೂಸ್ ಆದೆ. ನಾನು ಊರವ್ರಿಗೆಲ್ಲ ಏನಪ್ಪ ಉತ್ತರ ಕೊಡೋದು ಅಂತ ಗಾಬರಿ ಆಗಿದ್ದೆ. ಇಲ್ಲ ಎತ್ರ ಕೂತ್ರೆ ವಾಂತಿ ಬರಂಗಾಗ್ತೈತೆ, ನನ್ ಕೈಲಾಗ್ತಿಲ್ಲ. ನೀನೇನು ಹೆದರ್ಕೋಬೇಡ, ನಾನು ನಾಟಿ ವೈದ್ಯರನ್ನ ಕರ್ಕ ಬರ್ತೀನಿ. ಅತ್ತೆ, ನೀವೆಲ್ಲ ಮಲ್ಕೊಂಡಿರಿ, ಸುಧಾರಿಸ್ಕೊಳ್ಳಿ. ನಾನು ಹೋಗಿ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ, ಸ್ವಲ್ಪ ಜೀರ್ಣ ಆದ್ರೂ ಆಗುತ್ತೆ. ನೀರ್ಗಲ್ಲ ಕಣೆ ಇವಳು ನಿಂಬೆಹಣ್ಣು ಜ್ಯೂಸ್ ಇಡ್ತಿರೋದು. ಅಯ್ಯೋ, ನನ್ನ ಜೀವನಕ್ಕೆ ಇಂತಾವಳೆ. ಅತ್ತೆ ತಗೊಳ್ಳಿ, ಬಿಸಿನೀರ್ ತಂದಿದ್ದೀನಿ, ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ದೀನಿ. ಇದನ್ನ ಕುಡಿದ್ರೆ ನೋವು ಕಮ್ಮಿ ಆಗತ್ತೆ. ತಗೊಳ್ಳಿ, ಕುಡೀರಿ ಅತ್ತೆ. ಹುಳಿ ಹಿಡಿರೋದು ನೀರ್ಗಲ್ಲ ಕಣೆ, ನನ್ನ ಜೀವನಕ್ಕೆ. ಯವ್ವಾ, ಆಯ್ತಾ ಇಲ್ಲ. ಬನ್ನಿ ರಶ್ಮಿ, ಈ ಕಡೆ ಬರವ. ಅಪ್ಪ, ಯಾರೋ ಡಾಕ್ಟರ್ ಕರ್ಕ ಬರ್ತೀರ ಅಂದ್ಬಿಟ್ಟು ಇವ್ರ ಕರ್ಕ ಬಂದಿದ್ಯಾ? ಯಾರು ಇವರು? ಇಷ್ಟೊತ್ತಲ್ಲಿ ಡಾಕ್ಟರ್ ಎಲ್ಲಿ ಸಿಗ್ತಾರೆ? ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ನಾ, ರೋಡ್ ಪಕ್ಕದಲ್ಲಿ ಒಂದು ಟೆಂಟ್ ಹಾಕಿದ್ರು, ಬಂಗಾಳಿಂದ ಬಂದಿದಾರಂತೆ. ಒಳ್ಳೆ ನಾಟಿ ಔಷಧಿ ಕೊಡ್ತಾರಂತೆ. ಹೌದಾ? ಏನ್ ನಿಮ್ ಕ್ಲಿನಿಕ್ ಹೆಸರು? ಬಾಗುರು ಔಷಧಿ ತಗೋ. ನನಗಲ್ಲ, ನಮ್ಮ ಅವ್ವಂಗ್ ಬೇಕಾದ್ರೆ ಔಷಧಿ ಅವರು ಕೊಡಿ. ನಾನು ಹೇಳಿದ್ದು ನಿನಗಲ್ಲ, ನನ್ನ ಕ್ಲಿನಿಕ್ ಹೆಸರು ಬಾಗುರು ಔಷಧಿ ತಗೋ. ನಮ್ಮಲ್ಲಿ ಉಳಿ ತೆಗು, ಅಜೀರ್ಣ, ಗಜಕರ್ಣ, ವಾಂತಿ ಭೇದಿ ಹಾಗೂ ಎಲ್ಲ ಗುಪ್ತ ರೋಗಗಳಿಗೆ ಔಷಧಿ ನೀಡಲಾಗುತ್ತದೆ.
ಹೇಳಿ ಏನು ಮಾಡಲಿ? ಬಾಬಾ, ನನ್ನ ಹೆಂಗಸರಿಗೆ ಒಸಿ ಅಜೀರ್ಣ ಅಂತೆ ನೋಡಿ. ಯವ್ವ ಕೈಲಾಯ್ತಾ ಇಲ್ಲ, ಸತ್ತೋಯ್ತೀನಿ. ಯಾರೋ ಒಳ್ಳೆ ಬಾಬಾನೇ ಅನ್ಸತ್ತೆ, ಸ್ವಲ್ಪ ಸರಿ ಹೋಗುತ್ತೆ, ಸುಮ್ನಿರಿ. ಯಾರೋ ಬಾಬಾ ಅಲ್ಲಮ್ಮ, ಬಂಗಾಳಿ ಬಾಬಾ, ನಾರು ಬೇರಿನ ಸ್ಪೆಷಲಿಸ್ಟು. ನಮ್ಮಲ್ಲಿ ಹುಳಿತೇವು, ಅಜೀರ್ಣ ಹಾಗೂ ಹಲವು ಗುಪ್ತ ರೋಗಗಳಿಗೆ ನಾಟಿ ಔಷಧವನ್ನ ಕೊಡಲಾಗುತ್ತೆ. ಬಾಬಾ ಹೇಳಿದ್ನೆ ಹೇಳ್ಬಿಡಿ, ನಮ್ಮ ಅವಂಗೆ ವಾಂತಿ ಬರೋ ತರ ಆಯ್ತೈತೆ. ಅರೆ ವಾಂತಿ ಬರ್ತಾ ಇಲ್ಲ, ಬೇಗ ಏನಾರು ಔಷಧಿ ಕೊಡಿ. ಹಂಗೈ ಕೊಡಮ್ಮ. ಯಾವ ರಾಶಿ? ಅಪ್ಪ ಇವ್ರೇನ್ ಡಾಕ್ಟ್ರ ಜಾತಕ ಹೇಳೋರ? ಅಲ್ಲ, ಯಾರು ಔಷಧಿ ಕೊಡೋರು ಕೈ ನೋಡ್ಬಿಟ್ಟು ರಾಶಿ ಕೇಳ್ತಾರ? ರಾಶಿ ರಾಶಿ ತಿಂದವಳಲ್ಲ, ಅದಕ್ಕೆ ರಾಶಿ ಕೇಳ್ತವ್ರೆ ಅನ್ಸತ್ತೆ ಅಲ್ವಾ ಬಾಬಾ? ನನ್ನ ವಿದ್ಯೆ ಮೇಲೆ ಅನುಮಾನನಾ? ಈ ಊರಿನ ಪಟೇಲ್ರಿಗೆ ಕೇಳಿ, ನಾನು ಯಾರು ಅಂತ ಹೇಳ್ತಾರೆ. ಮೈ ಕೆಡ್ತ ಅಂತ ಬಂದಿದ್ರು, ಎಂತ ಔಷಧಿ ಕೊಟ್ಟೆ ಅಂದ್ರೆ ಇವತ್ತು ನನ್ನ ನೆನ್ಸ್ಕೊಂತಾರೆ. ಏನ್ ಕೊಟ್ಟಿದ್ರಿ ಬಾಬಾಗಳೇ? ಅದು ಮೈ ಕೆಡ್ತ ಅಂತ ಬಂದಿದ್ರು, ಉಗುರು ಬೆಳೆಯೋ ಔಷಧಿ ಕೊಟ್ಟೆ, ಕೆರ್ಕ ಅಂತ ಕೂತ್ಕೊಂಡ್ರು, ಕಡ್ತಾನೆ ಹೊರಟೋಯ್ತು. ಓ ಗೊತ್ತಾಯ್ತು ಗೊತ್ತಾಯ್ತು, ಪಕ್ಕದೂರ್ ಪೈಲ್ವನ್ಗೆ ಕೆಮ್ಮು ಬಂದಾಗ ಬೇರೆ ಔಷಧಿ ಕೊಟ್ಟಿದ್ ನೀವೇ ತಾನೇ? ಕರೆಕ್ಟ್. ಯಾರಿಗಾದ್ರೂ ಕೆಮ್ಮು ಬಂದಾಗ ಬೇದಿ ಔಷಧಿ ಕೊಟ್ರೆ ಅವ್ರ ಗಮನ ಎಲ್ಲ ಬೇದಿ ಕಡೆ ಇರುತ್ತೆ, ಕೆಮ್ಮು ಕಡೆ ಇರೋದೇ ಇಲ್ಲ. ಆಗ ಕೆಮ್ಮೆ ಹೊರಟೋಗ್ಬಿಡತ್ತೆ. ಎಂತದವ್ರನ್ನ ಕರ್ಕೊಂಬಂದಿದ್ದೀರಿ? ಬಂಗಾಲಿ ಬಾಬಾ ಕಡೆ. ಹುಸಿ ಸುಮ್ಕಿರು ಬಾಬಾ, ಏನಾಗಿದೆ ಅಂತ ನೋಡಿ ಬಾಬಾ. ಏನೇನ್ ತಿಂದಮ್ಮ? ಅದು ನಾನು ಹೇಳ್ತೀನಿ ಬಾಬಾ. ಪಾಯಸ, ಹೋಳಿಗೆ, ಅನ್ನ ಸಾಂಬಾರು, ಕೋಸಂಬರಿ, ಬದನೆಕಾಯಿ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ. ಸಾಕು ಸಾಕು ಸಾಕು. ಬದನೆಕಾಯಿ, ನೀನು ಬದನೆಕಾಯಿ ತಿಂದಿರೋದ್ರಿಂದ ನಿನಗೆ ನಂಜಾಗಿದೆ. ಅದು ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ ಕಣವಾ. ಹಂಗಾರೆ ನಾನೀಗ ಏನ್ ಮಾಡ್ಬೇಕು ಬಾಬಾ? ವಾಂತಿ ಮಾಡ್ತಾವ್ ಹಿಡ್ಕೊಡ್ರಪ್ಪ. ಬಾಬಾ ಎಲ್ಲ ಆಚೆ ಹೋಗಿದೆ, ಇದು ಬರೀ ಡ್ರೈ ಅಷ್ಟೇ. ನೋಡಮ್ಮ, ನೀನು 3 ದಿನ ಅನ್ನ ತಿನ್ನಂಗಿಲ್ಲ. ಅನ್ನ ಅಷ್ಟೇ ಅಲ್ಲ, ಅನ್ನ, ಸಾರು, ಹಣ್ಣು, ಹಂಪ್ಲು, ಹಪ್ಪಳ, ಉಪ್ಪಿನಕಾಯಿ, ತರಕಾರಿ ಏನು ತಿನ್ನಂಗಿಲ್ಲ. ಬರೀ ನೀರು ಕುಡಿಬೇಕು. ಆಗ ನಿನ್ನ ನಂಜು ಇಳಿಯತ್ತೆ, ನೀನು ಸರಿ ಹೋಗ್ತೀಯ. ಬಾಬಾ 3 ದಿನ ಅನ್ನ ಉಂಡಿರಕ್ ಆಯ್ತದೆ? ಯಾಕಿರಕ್ಕಾಗಲ್ಲ? ಎಷ್ಟೋ ಜನ ಬರೀ ನೀರು ಕುಟ್ಕೊಂಡೇ ಇರೋದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಬಾಬಾ ನೀವು ಹೇಳಿದ್ರಲ್ಲ, ಅಷ್ಟು ಸಾಕು. ಇನ್ನು 3 ದಿನ ಏನು ಕೊಡಲ್ಲ, ಬರೀ ನೀರಷ್ಟೇ ಕೊಡೋದು. ಹಂಗ ನೋಡ್ಕೊಳ್ತೀವಿ ನಾವು. ಹಾಗಾದ್ರೆ ನಾನು ಬರೋದಾ? ಅಯ್ಯೋ ದೇವ್ರೆ, ಈ ಡುಮ್ಮಿಗೆ ಅನ್ನ ಕೊಡ್ಲಿಲ್ಲ ಅಂತ ಇವಾಗ ನಮ್ಗೆ ಅನ್ನ ಇಲ್ದಂಗೆ ಆಗೋಯ್ತಲ್ಲಪ್ಪ.